ಫೋನನ್ನು ಹುಕ್ ಮೇಲೆ ತಾಳ್ಮೆಗೆಟ್ಟು ಎತ್ತಿ ಕುಕ್ಕಿದಳು. ರಾಜೀವ್ ತಲೆ ಎತ್ತಿ ಅವಳತ್ತ ನೋಡಿದ. ಉದ್ವೇಗದಿಂದ ಅವಳ ತುಟಿಗಳು ಕಂಪಿಸುತ್ತಿದ್ದವು. ಕಣ್ಣುಗಳು ಕೆಂಡಗಳನ್ನೇ ಉಗುಳುತ್ತಿದ್ದವು. ಈ ಸ್ಥಿತಿಯಲ್ಲಿ ವಿಜಯಳನ್ನು ಅವನೆಂದೂ ನೋಡಿರಲಿಲ್ಲ. ನೀವು 2 ಮಕ್ಕಳ ತಂದೆ ಕೂಡ. ಅವರಲ್ಲಿ ನಿಮ್ಮ ಬಗ್ಗೆ ಪ್ರೀತಿಯಲ್ಲದೆ ಗೌರವ, ಒಳ್ಳೆಯ ಭಾವನೆಗಳು ಉಳಿಸಿಕೊಳ್ಳಬೇಕಾಗುತ್ತೆ. ಕರ್ತವ್ಯ ಪ್ರಜ್ಞೆ ಅಗತ್ಯ. ಸರಿಯಾದ ಪರಿಹಾರ ಸಿಗೋವರೆಗೂ ಸಂಯಮ ಅಗತ್ಯ. ಒತ್ತಿ ಹೇಳಿ ಹೊರಗೆ ನಡೆದು ಬಿಟ್ಟಳು. ಇಂದು ಹೊಸ ವಿಜಯಳ ಸ್ವರೂಪ ಕಂಡ. ಮಾತಿನಲ್ಲಿ ಹೇಳಲಾರದ ಆರಾಧನಾ ಭಾವವನ್ನು ಅವಳ ಕಣ್ಣುಗಳಲ್ಲಿ ಕಂಡು ಅಹಂಕಾರದಿಂದ ತಲೆ ಎತ್ತಿ ನಡೆಯುತ್ತಿದ್ದ. ಇಂದು ಆ ಕಣ್ಣುಗಳಲ್ಲಿ ಕಂಡುದಾದರೂ ಏನು? ಎಷ್ಟೊತ್ತು ಫೋನ್ ಕಿರುಚಿದರೂ ರಾಜೀವ್ ಹೋಗಿ ಎತ್ತಲಿಲ್ಲ. ಕಡೆಗೆ ಹೋಗಿ ಡಿಸ್ಕನೆಕ್ಟ್ ಮಾಡಿ ಬಂದು ಕೂತ. ಕೋಪದಿಂದ ಮೈನ ನರಗಳೆಲ್ಲವೂ ಸಿಡಿದು ಹೋಗುತ್ತಿತ್ತು. ತಾನು ಗಂಡೆಂಬ ಅಹಂ ಒಂದು ಕ್ಷಣ ವಿಜೃಂಭಿಸಿತು. ಕಡೆಗೆ ಪೂರ್ಣವಾಗಿ ಸೋತು ಹೋದ. ರಾಜೀವ್ ಆಫೀಸ್ಗೆ ಬಂದಾಗ ಎಲ್ಲರೂ ಸೀಟುಗಳನ್ನು ಬಿಟ್ಟು ಒಂದು ಕಡೆ ಸೇರಿ ಮಾತನಾಡುತ್ತಿದ್ದರು. ಮಾತು ನಗು ಜೋರಾಗಿಯೇ ಇತ್ತು. ವಿಜಯಳ ಮಾತುಗಳು ಜ್ಞಾಪಕಕ್ಕೆ ಬಂದವು. ಬೂಟ್ಸು ಕಾಲನ್ನು ನೆಲಕ್ಕೆ ಅಪ್ಪಳಿಸಿದ. ಮಾತು ನಗು ಅಡಗಿ ಹೋಯಿತು. ನೆಲ ನಡುಗುವಂತೆ ಚೇಂಬರ್ಗೆ ನಡೆದ. ಸಿಟ್ಟಿನಿಂದ ಅವನ ಮುಖ ಕೆಂಪಾಗಿ ಉರಿಯುತ್ತಿತ್ತು. ಒಬ್ಬೊಬ್ಬರನ್ನು ಕರೆದು ರೇಗಿ ಎಚ್ಚರಿಸಿ ಕಳುಹಿಸಿದ. ತಪ್ಪು ಮಾಡಿದ. ಇಲ್ಲಿ ಸೋಲು ಒಪ್ಪಿಕೊಳ್ಳಲು ಅವನು ಸಿದ್ಧನಿಲ್ಲ. ದಾರಿಗೆ ತರಬೇಕೆಂದು ನಿಶ್ಚಯಿಸಿದ. ಕಡೆಯದಾಗಿ ಪ್ರೇಮಳಿಗೆ ಕರೆ ಹೋಯಿತು. ಸಿಟ್ಟಿನಿಂದ ಉರಿಯುತ್ತಿದ್ದ ರಾಜೀವನ ಮುಖ ನೋಡಿ ಅವಳ ಮುಖದ ಗೆಲುವೆಲ್ಲ ಇಂಗಿ ಹೋಯಿತು. ಆದರೆ ಮಾದಕ ನಗೆ ಬೀರುತ್ತಾ ಅವನನ್ನು ಸಮೀಪಿಸಿದಳು. ಇದು ಆಫೀಸ್, ದೂರ ನಿಂತ್ಕೋ. ಸ್ವರದಲ್ಲಿ ಭಯಂಕರ ಸಿಡಿಲಿತ್ತು. ಈ ಬದಲಾವಣೆಯನ್ನು ಗಮನಿಸಿಯೇ ಇದ್ದಳು. ಮುಖದ ನಗು ಒಮ್ಮೆಲೆ ಮಾಯವಾಯಿತು. ಅವಳ ನೋಟ ನೆಲವನ್ನು ಅಪ್ಪಳಿಸಿತು. ಚುರುಕು ಮುಟ್ಟಿತ್ತು. ಕೈಗೆ ಎಟುಕಿ ರುಚಿ ನೋಡುತ್ತಿದ್ದಂತೆಯೇ ಕಳಚಿಕೊಂಡಿದ್ದ. ಕೋಪದಿಂದ ಹಲ್ಲು ಕಡಿದಳು. ಅವಳ ರೋಷ ರಾಜೀವನ ಮಡದಿಯತ್ತ ಹರಿಯಿತು. ಅಸೂಯೆಯಿಂದ ಕುದಿದು ಹೋದಳು. ಕೆಲಸವಿಲ್ಲದೆ, ನಾನು ಹೇಳಿ ಕಳಿಸದೆ ಚೇಂಬರ್ನೊಳಕ್ಕೆ ಬರಕೂಡ್ದು. ಕಣ್ಣುಗಳು ಕೆಂಡಗಳನ್ನು ಉಗುಳಿದವು. ಆ ಉರಿಯಲಿ ಬೆಂದ ಅನುಭವವಾಯಿತು ಅವಳಿಗೆ. ತಲೆ ತಗ್ಗಿಸಿ ಹೊರ ನಡೆದಳು. ಅವಮಾನದಿಂದ ಹೆಡೆ ತುಳಿದ ನಾಗಿಣಿಯಾಗಿದ್ದಳು. ಕೂತ ಕಡೆಯಲ್ಲೇ ರಾಜೀವ್ ಚಡಪಡಿಸಿದ. ಅಂದು ಆಕರ್ಷಿಸಿದ ಹೆಣ್ಣು ಇಂದು ಹೊಲಸಾಗಿ ಕಂಡಳು. ಥೂ ಎಂದು ಮುಖದ ಮೇಲೆ ಉಗುಳಬೇಕೆನಿಸಿತು. ಪವಿತ್ರತೆಯನ್ನು ಕಲುಷಿತಗೊಳಿಸಿದವಳು. ನೋವಿನಿಂದ ಹಣೆಯನ್ನು ಉಜ್ಜಿದ. ಕೆಲಸದ ಒತ್ತಡ ಅಧಿಕವಾಗಿತ್ತು. ಫೈಲುಗಳ ರಾಶಿಯಲ್ಲಿ ಹುದುಗಿ ಹೋಗಿದ್ದ. ಲಂಚ್ ವಿರಾಮದಲ್ಲಿ ಎದ್ದು ಹೋದ. ಪ್ರೇಮ ಮಾತ್ರ ತನ್ನ ಸೀಟಿನಲ್ಲಿ ಕೂತಿದ್ದಳು. ಅವಳುಟ್ಟ ಅಮೆರಿಕನ್ ಜಾರ್ಜೆಟ್ ಸೀರೆ ಮೈಯಿನ ಒಬ್ಬು ತಗ್ಗುಗಳನ್ನು ಎತ್ತಿ ತೋರಿಸುತ್ತಿತ್ತು. ಹೊಕ್ಕುಳು ಅರ್ಧ ಹೊಟ್ಟೆ ಪ್ರದರ್ಶನಕ್ಕೆ ಇಟ್ಟಂತೆ ಇತ್ತು. ಅಂದು ಆಕರ್ಷಕವಾಗಿ ಕಾಣಿಸಿದ್ದು ಇಂದು ಮುಖ ಸಿಂಡರಿಸುವಂತೆ ಮಾಡಿತ್ತು. ಅವಳು ಎದ್ದು ಬರುವಷ್ಟರಲ್ಲಿ ಮುಖ ಸಿಂಡರಿಸುತ್ತಾ ಕಾಲು ನೆಲಕ್ಕೆ ಅಪ್ಪಳಿಸಿ ಹೊರಗಡೆ ಹೊರಟು ಬಿಟ್ಟ. ಪ್ರೇಮ ತನ್ನ ಸೀಟಿನಲ್ಲಿಯೇ ಕೂತು ಬಿಕ್ಕಿದಳು. ಹುಚ್ಚು ಬಯಕೆಗಳನ್ನು ಪೂರೈಸಲು ಅವನು ಬೇಕಾಗಿದ್ದ. ಅವನಿಗಾಗಿ ಕಾದು ನಿಲ್ಲುತ್ತಿದ್ದ ವಿಜಯ ಇಂದು ಅಪರೂಪವಾಗಿದ್ದಳು. ಮಕ್ಕಳಿಲ್ಲದಿದ್ದರೆ ಅವರಿಬ್ಬರ ನಡುವೆ ಇಷ್ಟಾದರೂ ಸಂಬಂಧ ಉಳಿಯುತ್ತಿತ್ತೋ ಇಲ್ಲವೋ. ಕೋಣೆಯೊಳಗೆ ನುಗ್ಗಿದ. ವಿಜಯ ಸೋಫಾಕ್ಕೆ ಒರಗಿ ಹಾಗೆಯೇ ನಿದ್ದೆ ಮಾಡಿದಳು. ದೇಹದ ಕಣಕಣಗಳಿಗೂ ಒಲವಿನ ಧಾರೆ ಎರೆದು ಸ್ವರ್ಗ ಸುಖವನ್ನು ಉಣಬಡಿಸಿದ ಲಲನೆ. ಕೈ ಹಿಡಿದ ದಿನದಿಂದ ಅವಳು ನೀಡಿದ್ದು ಅಪಾರ. ಕೊಟ್ಟಷ್ಟನ್ನು ಪಡೆಯುವ ಸದಾ ಸಂತೃಪ್ತೆ. ಜೀವನವನ್ನು ಹಗುರವಾಗಿ ತೇಲಿಬಿಡಲು ಅವಳೆಂದೂ ಸಮ್ಮತಿಸಲಾರಳು. ಉನ್ನತ ಆದರ್ಶದ ಪ್ರತೀಕ. ವಿಜಯ, ವಿಜು ಮನದಲ್ಲೇ ಮರುಗಿದ. ಬಳಸಿ ಅಪ್ಪಿ ಮುದ್ದಾಡುವ ಮನಸ್ಸಾಯಿತು. ಮುಗುಳ್ನಗು ಚೆಲ್ಲುವ ಗಂಭೀರ ಮುಖ, ಎಳಸಾದ ದೇಹ, ತುಂಬಿದ ಏರುಪೇರು. 2 ಮಕ್ಕಳಾದರೂ ಯಾವ ಬದಲಾವಣೆಯೂ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ತನಗಾಗಿ ಉಕ್ಕಿ ಹರಿಯುತ್ತಿದ್ದ ಮಹಾಪುರ. ಆ ನಿರ್ಮಲ ಸಂಬಂಧದಲ್ಲಿ ಬೆಳದಿಂಗಳ ತಿಳಿಗೊಳದಲ್ಲಿ ಮಿಂದಂತೆ ಆಗುತ್ತಿದ್ದ ಸುಖಾನುಭವ. ನರ ನರವು ಬಿಗಿಯಿತು. ಮುಷ್ಟಿ ಬಿಗಿ ಹಿಡಿದು ಹಣೆಗೆ ಗುದ್ದಿಕೊಂಡ. ಎಷ್ಟೋ ಹೊತ್ತು ಅವಳನ್ನು ನೋಡುತ್ತಲೇ ನಿಂತ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಅಮೂಲ್ಯವಾಗಿ ಕಂಡಿದ್ದು ಕೈ ಹಿಡಿದವಳ ಪ್ರೀತಿ. ವಿಜಯ ಕನವರಿಸಿದಂತೆ ನುಡಿದ. ಸಮೀಪಿಸಿದ. ಕೈ ಅವಳ ಭುಜವನ್ನು ಸವರಿತು. ಗಂಡನ ಎದೆಯಲ್ಲಿ ಮುಖ ಹುದುಗಿಸಿದಳು. ಬೆಲೆ ಕಟ್ಟಲಾಗದ ಮಧುರ ಕ್ಷಣಗಳು. ಅವಳೆದೆ ಉದ್ವೇಗದಿಂದ ಏರಿಳಿಯಿತು. ಹಣೆಯ ಮೇಲೆ ಬೆವರಿನ ಬಿಂದುಗಳು ಮುತ್ತಿನಂತೆ ಸಾಲುಗಟ್ಟಿ ನಿಂತವು. ಖಂಡಿತ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಬೆಂಕಿಯನ್ನು ಸೋಕಿದವಳಂತೆ ದೂರಕ್ಕೆ ಸರಿದಳು. ಎದ್ದು ಓಡಿಯೇ ಬಿಟ್ಟಳು. ರಾಜೀವ್ ಶಿಲೆಯಂತೆ ಕೂತ. ದಿಂಬಿನಲ್ಲಿ ಮುಖ ಹುದುಗಿಸಿ ಮನಪೂರ್ತಿ ಅತ್ತಳು. ಸುತ್ತಲೂ ಕತ್ತಲು. ಕಣ್ಣರಳಿಸಿ ನೋಡಿದರೂ ದಾರಿ ಕಾಣದು. ಅತ್ತರೂ ಕರಗಿ ಹೋಗದ ವೇದನೆ. ಹೊಗೆ ಹರಿಯಲಾರದ ಸಮಸ್ಯೆ. ಈ ಪರಿಸರದಿಂದ ದೂರ ಹೋಗಬೇಕು. ಇಲ್ಲಿದ್ದು ಈ ಭಯಂಕರ ವೇದನೆ ಅನುಭವಿಸಲು ಸಾಧ್ಯವಿಲ್ಲ. ರಾಜೀವ್ ಒಳಗೆ ಬಂದ. ಅಳುತ್ತಿದ್ದ ವಿಜಯಳನ್ನು ನೋಡಿ ಅವನೆದೆ ಒಡೆದು ಹೋಯಿತು. ಎದೆಗವಚಿ ಸಂತೈಸಬೇಕೆನಿಸಿತು. ವಿಜಯ, ನನ್ನ ತಪ್ಪು ಒಪ್ಕೊಂಡಿದ್ದೀನಿ.
ಎಲ್ಲ ಮರೆತು ಬಿಡು, ನೊಂದ ಸ್ವರದಲ್ಲಿ ಹೇಳಿದಾಗ ತಲೆ ಎತ್ತಿ ರಾಜೀವ್ನತ್ತ ನೋಡಿದಳು. ಪ್ರತಿಬಿಂಬ ಮಸುಕಾಯಿತು. ತಾನು ನಲಿದಾಡಿದ ಬಾಹುಗಳಲ್ಲಿ ಬೇರೊಬ್ಬಳಿಗೆ ಎಡೆ. ಎರಡೂ ಕೈಗಳಲ್ಲಿ ತಲೆಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಸಿಡಿಯುವ ಮಿದುಳಿಗೆ ಸಮಾಧಾನ ಹೇಳುವುದು ಕಷ್ಟ. ಓ, ಸಾಧ್ಯವಿಲ್ಲ, ಅವೆಲ್ಲ ನನಗೆ ಪರಕೀಯ. ಹೃದಯ ಒಡೆದು ಹೋದಂತಾಯಿತು. ರಾಜೀವ್ ಹೇಗೆ ಮರಿಲಿ? ನಿಮ್ಮ ಮುಖ ನೋಡಿದರೆ ಹೇಳಿದ ಘಟನೆಗಳೇ ನನ್ನ ಕಣ್ಮುಂದೆ ಸುಳಿಯುತ್ತೆ. ಹೃದಯ ಒಡೆದು ಚೂರು ಚೂರಾಗಿದೆ. ಅದರಲ್ಲಿ ಕಾಣೋದು ಆ ಹೆಣ್ಣಿನ ಪ್ರತಿಬಿಂಬ. ಎರಡು ಕೈಗಳಲ್ಲಿ ಮುಖ ಮುಚ್ಚಿ ಬಿಕ್ಕಿದಳು. ಕೋಣೆಯಿಂದ ಹೊರಗೆ ಬಂದ ರಾಜೀವನಿಗೆ ಮನೆಯಲ್ಲಿರುವುದು ಅಸಾಧ್ಯವಾಗಿ ಕತ್ತಲು ಕಂಡಿತು. ಪೂರ್ಣವಾಗಿ ಆವರಿಸಿಬಿಟ್ಟಿತು. ಎಲ್ಲೂ ಬೆಳಕಿನ ಸೂಚನೆ ಇಲ್ಲ. ಇಂಥ ದುರ್ಬರ ಬಾಳು ಎಷ್ಟು ದಿನ? ನಂಬಿಕೆ ದ್ರೋಹ ಮಾಡಿದ, ಸದಾ ಹಿಂಸಿಸುವ ಅಂತರಾತ್ಮಕ್ಕೆ ಏನೆಂದು ಉತ್ತರಿಸುವುದು? ಹೊರಗೆ ಬಂದು ನಿಂತ. ಪ್ಯಾಂಟ್ ಜೇಬಿನಲ್ಲಿದ್ದ ಕಾರಿನ ಸ್ವಿಚ್ ಕೀ ಕೈಗೆ ಬಂತು. ಅಂಗೈಯಲ್ಲಿ ಹಿಡಿದು ನೋಡಿದ. ಕೈಯಲ್ಲಿಡಿದು ಮೇಲಕ್ಕೆಸೆದು ಹಿಡಿದ. ಮೇಲಕ್ಕೆಸೆದು ಕೈಯನ್ನು ಹಿಂದಕ್ಕೆ ಎಳೆದುಕೊಂಡ. ಕೆಳಗೆ ಬಿತ್ತು. ಕಾಲುಗಳ ಬಳಿ ಬಿದ್ದಿದ್ದ ಕೀಯತ್ತ ನೋಟವರಿಸಿದ. ತುಟಿಗಳ ಮೇಲೆ ಅರ್ಥವಾಗದ ಉದಾಸೀನದ ನಗು ಮಿನುಗಿತು. ಮಗುಗೆ ಜ್ವರ ಬಂದ್ಬಿಟ್ಟಿದೆ. ತಲೆ ಎತ್ತಿ ಹುಬ್ಬೆತ್ತಿ ಸ್ವರ ಬಂದತ್ತ ನೋಡಿದ. ಆಯಾ ಹೆಗಲ ಮೇಲೆ ಮಲಗಿದ್ದ ಮಾನಸಳನ್ನು ನೋಡಿ ಗಾಬರಿಗೊಂಡ. ಏನಾಯಿತು? ಹುಬ್ಬು ಮೇಲೇರಿತು. ಹಣೆಯಲ್ಲಿ ಗೆರೆಗಳು ಮೂಡಿತು. ಧಾವಿಸಿದ. ಮೇಡಮ್ನವರು ಜ್ವರ ಬಂದಿದೆ ಬಿಟ್ಬಾ ಅಂದರು. ಮಾನಸಳನ್ನು ಎತ್ತಿಕೊಂಡು ಹಣೆಯ ಮೇಲಿನ ಕೂದಲನ್ನು ಪಕ್ಕಕ್ಕೆ ಸರಿಸಿದ. ಹಣೆ ಕೊರಳು ಮುಟ್ಟಿ ನೋಡಿದ. ಸುಡುತ್ತಿತ್ತು. ವಿಜಯ ದರ್ಪ ಬೆರೆತ ಧ್ವನಿಯಲ್ಲಿ ಆತಂಕ ಇಣುಕಿತು. ಅವಳು ಬರುವ ಮುನ್ನವೇ ಮಂಚದ ಮೇಲೆ ಮಲಗಿಸಿ ಡಾಕ್ಟರ್ಗೆ ಫೋನ್ ಮಾಡಿದ. ಮುಖ ತೊಳೆದು ಬಂದ ವಿಜಯ ಆತಂಕದಿಂದಲೇ ಧಾವಿಸಿದಳು. ಶಾಲೆಗೆ ಹೋಗುವಾಗ ಮಾನಸ ಚೆನ್ನಾಗಿಯೇ ಇದ್ದಳು. ಗಾಬರಿಯಿಂದ ಅವಳ ಮನ ಹೊಯ್ದಾಡಿತು. ಮಗಳ ಹಣೆ ಕತ್ತು ಮುಟ್ಟಿ ನೋಡಿದಳು. ಪ್ಯಾಂಟ್ ಜೇಬಿನಲ್ಲಿ ಕೈ ತುರುಕಿ ನಿಂತು ಮಾನಸಳ ಕಡೆ ನೋಡುತ್ತಾ, ಜ್ವರ ಬಂದಿತ್ತು ಅಂತ ಆಯ ತಂದು ಬಿಟ್ಟೋದ್ಲು. ಡಾಕ್ಟರಿಗೆ ಫೋನ್ ಮಾಡಿದ್ದೀನಿ. ಸ್ವರದಲ್ಲಿ ದುಗುಡ ಬೆರೆತ ಗಾಬರಿ ಇಣುಕಿತು. ತುಟಿ ಕಚ್ಚಿದ. ಡ್ಯಾಡಿ ಡ್ಯಾಡಿ. ಮಗಳ ಕ್ಷೀಣ ಮೃದು ಸ್ವರಕ್ಕೆ ಕರಗಿ ಹೋದ. ಹೃದಯ ಹಿಂಡಿತು. ಪಕ್ಕದಲ್ಲಿ ಕೂತು ಅವಳ ಕೈಯನ್ನು ತನ್ನ ಕೈಯೊಳಗೆ ತಗೊಂಡು, ಯಾಕೆ ನನ್ನ ಪುಟಾಣಿಗೆ ಜ್ವರ ಬಂದಿದೆ? ಬಗ್ಗಿ ಹಣೆಗೆ ಮುತ್ತಿಟ್ಟ. ಡಾಕ್ಟರ್ ಬಂದು ಗಾಬರಿಗೇನು ಕಾರಣವಿಲ್ಲವೆಂದು ಇಂಜೆಕ್ಷನ್ ಕೊಟ್ಟು ಹೋದರು. ಇಂಜೆಕ್ಷನ್ ಕೊಟ್ಟ ಮೇಲಂತೂ ಮಾನಸ ತಂದೆಯ ಮಡಿಲನ್ನು ಬಿಟ್ಟು ಅಲ್ಲಾಡಲಿಲ್ಲ. ಬಟ್ಟೆ ಬದಲಾಯಿಸಿ ಬರೋಕ್ಕೂ ತಕರಾರು ಮಾಡಿದಳು. ನೀವು ಹೋಗಿ ಊಟ ಮಾಡಿ, ನಾನು ಅವಳನ್ನು ನೋಡ್ಕೋತೀನಿ. ತಲೆ ಎತ್ತಿ ರಾಜೀವ್ ವಿಜಯಳತ್ತ ನೋಡಿದ. ಅವಳು ಬೇರೆತ್ತಲೂ ನೋಡುತ್ತಿದ್ದಳು. ಅಭಿಮಾನದಿಂದ ನೋಡಿದ. ಅವಳ ಜೀವನದಲ್ಲಿ ಅತ್ತ ಸಂದರ್ಭಗಳೇ ಕಡಿಮೆ. ಅವನ ಮುಂದಂತೂ ಕಣ್ಣೀರು ಸುರಿಸಿದ ಜ್ಞಾಪಕ ಅವನಿಗೆ ಇರಲಿಲ್ಲ. ಇಂದು ಮನ ಬಂದಂತೆ ರೋಧಿಸಿದಾಗ ಅವನೆದೆ ಒಡೆದು ಹೋಗುವ ಸ್ಥಿತಿಗೆ ಬಂದಿತ್ತು. ನನಗೆ ಬೇಡ, ನೀನು ಹೋಗಿ ಊಟ ಮಾಡು, ಗಂಭೀರವಾಗಿ ಹೇಳಿದಾಗ ಅವಳ ದೃಷ್ಟಿ ಅವನತ್ತ ಹರಿಯಿತು. ಆ ಕಣ್ಣುಗಳು ದಯವಿಟ್ಟು ಹಿಂಸೆ ಮಾಡಬೇಡಿ, ಮೊದಲು ಊಟ ಮಾಡಿ ಅಂತ ಹೇಳುವಂತಿತ್ತು. ಮಾನಸಳಿಗೆ ಕತ್ತಿನವರೆಗೂ ಹೊದ್ದಿಸಿ, ನಡಿ ಇಬ್ಬರು ಊಟ ಮಾಡೋಣ. ಮೌನವಾಗಿ ವಿಜಯ ರಾಜೀವ್ನ ಹಿಂಬಾಲಿಸಿದಳು. ಮೌನದ ಮಧ್ಯೆ ಊಟ ಸಾಗಿತ್ತು. ಅಡುಗೆಯವನು ಹಣೆಯುಜ್ಜಿಕೊಂಡ. ಯಜಮಾನತಿ ಮಾತು ಕಡಿಮೆ ಎಂದು ಅವನಿಗೆ ಗೊತ್ತು. ಆದರೆ ಅರುಳು ಹುರಿದಂತೆ ಮಾತಾಡಿ ಪರಿಸರಕ್ಕೆ ಮಾತಿನ ಶೋಭೆ ತುಂಬುತ್ತಿದ್ದ ಯಜಮಾನನಿಗೆ ಏನಾಗಿದೆ? ತಲೆ ಕೆರೆದುಕೊಂಡ. ಅವನಿಗೆ ಏನೂ ಅರ್ಥವಾಗಲಿಲ್ಲ. ಊಟ ಮುಗಿಸಿ ರಾತ್ರಿ ಹೋಗಿ ಮಗಳ ಪಕ್ಕ ಮಲಗಿದ. ಹಣೆ ಮೈ ಕೈ ಸವರಿದ. ಎದೆಯಲ್ಲಿ ವಾತ್ಸಲ್ಯ ಉಕ್ಕಿ ಹರಿಯಿತು. ಮಾನಸ ಎಲ್ಲ ತಾಯಿಯ ತದ್ರೂಪು. ಬುದ್ಧಿವಂತಿಕೆಯನ್ನು ಬಿಂಬಿಸುವ ವಿಶಾಲವಾದ ಹಣೆ, ಗಂಭೀರತೆಯನ್ನು ಸೂಸುವ ಆಕರ್ಷಕ ಕಣ್ಣುಗಳು. ನೋವಿನ ನಗೆ ತುಟಿಗಳ ಮೇಲೆ ಇಣುಕಿತು. ದಾಂಪತ್ಯದ ಸಿಹಿ ಗಳಿಗೆಗಳನ್ನು ಮೆಲುಕು ಹಾಕಿದ. ಮೈ ಬಿಸಿಯಾಯಿತು. ಮದುವೆ ಮುಗಿದ ಮೇಲೆ ಮಡದಿಗೆ ಹೇಳಿ ಹೋಗಲು ಬಂದ ರಾಜೀವ್ನ ಸಹನೆ ತಪ್ಪಿ ಹೋಗಿತ್ತು. ವಿಜಯಳ ಅಜ್ಜಿ ಜೊತೆಯಲ್ಲಿ ಹೆಣ್ಣನ್ನು ಕಳುಹಿಸಿಕೊಡಲು ಸಮ್ಮತಿಸಿರಲಿಲ್ಲ. ವಿಜ್ಜು, ನಿಮ್ಮ ಅಜ್ಜಿಗೆ ಮದುವೆಯಾಗಿ ಬಹಳ ವರ್ಷವಾಗಿದೆ. ಹೊಸ ಜೋಡಿ ಕಷ್ಟ ಏನೇನೂ ಗೊತ್ತಿಲ್ಲ ಎಂದ ಮುನಿಸಿನಿಂದ. ಆಗ ಅವಳ ತುಟಿಗಳ ಮೇಲೆ ಕಂಡು ಕಾಣದಂತಹ ಗಂಭೀರ ನಗು ಅರುಳಿತು. ಆ ನಗುವೆ ಅವನನ್ನು ಮೋಡಿಗೆ ಸಿಲುಕಿಸಿದ್ದು. ಅವಳ ಕೆನ್ನೆಯ ಬಳಿ ತುಟಿ ತಂದಾಗ ಕೆಂಪಾಗಿದ್ದ ಕೆನ್ನೆ ಮತ್ತಷ್ಟು ಕೆಂಪಾಗಿತ್ತು. ಜೀವನ ಪೂರ್ತಿ ನಿನ್ನನ್ನು ನನ್ನೆದೆಗೆ ಒರ್ಗಿಸಿಕೊಂಡು ಒಲವಿನ ದಾರಿ ಸವಿತಾ ಇರಬೇಕು. ಕಿವಿಯ ಬಳಿ ಪಿಸುಗುಟ್ಟಿದ. ಬಾಯಿ ಹೇಳಲು ಸಂಕೋಚಿಸಿದ್ದ 10 ಒಲವೆಯ ಮಾತುಗಳನ್ನು ಕಣ್ಣುಗಳು ಹೇಳಿ ಸಮಾಧಾನ ಗಳಿಸಿ ಕಳುಹಿಸಿಕೊಟ್ಟಿದ್ದವು. ಆ ಕಣ್ಣುಗಳ ಆಕರ್ಷಣೆ ಅಪಾರ. ಜೋ ಕನವರಿಸುವಂತೆ ಪಕ್ಕಕ್ಕೆ ಹೊರಳಿದ. ಹಿಂದಿನ ದಿನಗಳು ನೆನಪಿಗೆ ಬಂದವು. ಕಣ್ಣುಗಳು ಮಂಜಾದವು. ಕುಳಿತಾಗ ಚರ್ಚೆಗೆ ಬೇಕಾದಷ್ಟು ವಿಷಯಗಳು ಸಿಗುತ್ತಿದ್ದವು. ಸಾಮಾನ್ಯ ಹೆಣ್ಣುಗಳಂತೆ ಸೀರೆ ಒಡವೆಗಳ ಬಗೆಗೆ ವ್ಯಾಖ್ಯಾನ ಕೊಡುತ್ತಿರಲಿಲ್ಲ ವಿಜಯ. ಅವಳ ವಿಚಾರಧಾರೆಗಳು ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಅಮೂಲ್ಯವಾಗಿರುತ್ತಿತ್ತು.
ಜೀವನವನ್ನು ನೋಡುವ ದೃಷ್ಟಿ ಅರ್ಥಪೂರ್ಣವಾಗಿರುತ್ತಿತ್ತು. ತಟ್ಟನೆ ಮಗಳ ನರಳಿಕೆ ಕೇಳಿ ಉಕ್ಕುತ್ತಿದ್ದ ಹಾಲಿನ ಪಾತ್ರೆಯ ಉರಿಯನ್ನು ತಕ್ಷಣ ಹೊರಗೆಳೆದಂತಾಯಿತು. ಪಕ್ಕಕ್ಕೆ ಹೊರಳಿದ. ಏನು ಮರಿ, ಏನು ಬೇಕು? ಮಗಳ ಗಲ್ಲವನ್ನು ಪ್ರೀತಿಯಿಂದ ಸವರಿದ. ಕಣ್ಣು ತೆರೆಯದೆ ನರಳಿದಳು. ಮಮ್ಮಿ ಮಮ್ಮಿ. ಎಂತಹ ಸಮಯದಲ್ಲೂ ತಾಯಿಯ ಒಡಲು ತಂಪು. ಸುಮ್ಮನೆ ಹೊರಳಾಡುತ್ತಿದ್ದ ವಿಜಯ ಎದ್ದು ಬಂದಳು. ಜ್ವರ ಇದೆಯಾ? ರಾಜೀವ್ನ ಕೆಂಪಾದ ಕಣ್ಣುಗಳು ವ್ಯಥೆಯ ಕಥೆಯನ್ನೇ ಹೇಳಿದವು. ಮುಖ ಮೊದಲಿನ ಕಳೆಯನ್ನು ಕಳೆದುಕೊಂಡಿತ್ತು. ಮರುಕಗೊಂಡಳು. ಮೈ ಬೆವರ್ತಾ ಇದೆ. ಜ್ವರ ಬಿಡಬಹುದು, ನಿರ್ವಿಕಾರವಾಗಿ ನುಡಿದ. ದುರ್ಬಲತೆ ಅವರನ್ನು ಕುಬ್ಜನನ್ನಾಗಿ ಮಾಡಿತ್ತು. ಮಾನಸನ ನನ್ನ ಹತ್ರ ಮಲಗಿಸ್ಕೋತೀನಿ, ನೀವು ನಿದ್ದೆ ಮಾಡಿ. ಅವಳ ಕೈ ಮಾನಸಳ ಹಣೆಯ ಮೇಲಿತ್ತು. ತಾಯಿಯ ಕೈನ ಮಮತೆಯ ಸ್ಪರ್ಶ ಹಾಯೆನಿಸಿರಬೇಕು. ಹುಬ್ಬು ಮೇಲೆತ್ತಿ ಅವಳನ್ನು ಆಸೆಯ ಕಣ್ಣುಗಳಿಂದ ನೋಡುತ್ತಾ, ನಿದ್ದೆ ಬರೋಲ್ಲ. ತಟ್ಟನೆ ತಲೆ ಎತ್ತಿ ಅವನತ್ತ ನೋಟವರಿಸಿದಳು. ಕಂಗಳ ನೋಟ ಕ್ಷಣಕಾಲ ಬೆರೆಯಿತು. ಅವಳ ನೋಟ ಕೆಳಗಿಳಿಯಿತು. ರೆಪ್ಪೆಗಳು ಕೆನ್ನೆಗಳ ಮೇಲೆ ಮಲಗಿತು. ಹಿಂದೆ ಮೊಂಡಾಟ ಮಾಡುತ್ತಾ, ವಿಜ್ಜು ನಿದ್ದೆ ಬರಲ್ಲ ಕಾಡಿಸಿ ಅವಳ ತೊಡೆಯ ಮೇಲೆ ತಲೆ ಇಡುತ್ತಿದ್ದ. ಅವಳ ಕೈ ಅವನ ಕೂದಲಲ್ಲಾಡುತ್ತಿದ್ದರೆ ಎಷ್ಟೋ ಜಂಜಾಟವಿದ್ದರೂ ಮರೆತು ಮಗುವಿನಂತೆ ನಿದ್ರಿಸುತ್ತಿದ್ದ. ಎದೆಯಲ್ಲಿ ತಿರಿಯೊತ್ತಿದಂಥ ನೋವು. ಆ ದಿನಗಳು ಇನ್ನು ಜೀವನದಲ್ಲಿ ಬಾರವೇನೋ. ನಿಟ್ಟುಸಿರು ದಬ್ಬಿ ಬೇರೊಂದು ಮಗ್ಗುಲಿಗೆ ಹೊರಳಿಕೊಂಡ. ಇಲ್ಲಿ ಇವರಿಬ್ಬರ ನಡುವಿನ ಅಂತರ ಕೈಗೆಟುಕುವಷ್ಟು. ಆದರೆ ಮನಸ್ಸಿನ ಅಂತರ? ಮಮ್ಮಿ ಬಾಯಾರಿಕೆ. ಕೆನ್ನೆಯ ಮೇಲೆ ಹರಿದ ಕಂಬನಿ ತೊಡೆದುಕೊಂಡು ಮೇಲಕ್ಕೆದ್ದಳು. ತೊಳಲಾಟದ ಬಾಧೆ ಅಪಾರವೆನಿಸಿತು. ಗ್ಲೂಕೋಸ್ ಬೆರೆಸಿ ಕುಡಿಸಲು ಮುಂದಾದಳು. ಮಾನಸ ಲೋಟ ಹಿಂದಕ್ಕೆ ತಳ್ಳಿ, ನೀನು ಬೇಡ, ಡ್ಯಾಡಿ ಕುಡಿಸ್ಲಿ. ಅವಳ ಕಣ್ಣುಗಳು ಕಿರಿದಾದವು. ಮುಖದ ಮೇಲೆ ಬೇಸರ ಮೂಡಿತು. ಲೋಟ ಅಲ್ಲಿಟ್ಟು ಮೇಲಕ್ಕೆದ್ದಳು. ಮಗಳ ಮೇಲೆ ಒಂದು ಗಳಿಗೆ ಸಿಟ್ಟು ಬಂತು. ಮರುಗಳಿಗೆಯೇ ಅವಿವೇಕವೆಂದುಕೊಂಡಳು. ಮಾನಸ ರಾಜೀವನ ಮುದ್ದಿನ ಮಗಳು. ಅವರಿಬ್ಬರ ನಡುವಿನ ಪ್ರೀತಿ ಅಪಾರ. ರಾಜೀವ್ ಎದ್ದು ಕೂತ. ಮಾನಸಳಿಗೆ ನೀರು ಕುಡಿಸಿ ಸರಿಯಾಗಿ ಮಲಗಿಸುತ್ತಾ, ನೀನು ಹೋಗಿ ಮಲಕೋ, ತಣ್ಣನೆಯ ಸ್ವರದಲ್ಲಿ ಹೇಳಿದ. ವಿಜಯ ಎದ್ದು ಹೋದಳು. ಹೋದತ್ತಲೇ ನೋಡಿ ನಿಟ್ಟುಸಿರು ಚೆಲ್ಲಿದ. ನಡೆದು ಹೋದ ಅವಿವೇಕದ ಘಟನೆಗಳು ಅವನೆದೆಯನ್ನು ಎರಿಯುತ್ತಿತ್ತು. ಎದ್ದು ಬಂದು ಕಿಟಕಿಯ ಬಳಿ ಎದೆಯ ಮೇಲೆ ಕೈಕಟ್ಟಿ ನಿಂತ. ನೀರವತೆ ಕಂಗೆಡಿಸುವಷ್ಟು ಗಾಢವಾಗಿತ್ತು. ವಿಜಯಳ ಕಣ್ತುಂಬಿದ ಕಂಗಳು ಅವನ ಎದುರು ಬಂದು ನಿಂತು 10 ಪ್ರಶ್ನೆಗಳನ್ನು ಒಮ್ಮೆಲೇ ಕೇಳಿದವು. ತಾನೇಕೆ ಅಂಥ ದುರ್ಬಲತೆಗೆ ಈಡಾದೆ? ತನ್ನಲ್ಲಿ ಅತೃಪ್ತಿಯ ಬಯಕೆ ಹೊಗೆಯಾಡುತ್ತಿತ್ತೆ. ಹಾಗೆಂದುಕೊಳ್ಳುವುದು ಮೂರ್ಖತನ. ವಿಜಯ ಅರಿತ ಹೆಣ್ಣು. ಎಂದೂ ನಿರಾಸೆಗೊಳಿಸಿರಲಿಲ್ಲ. ಪ್ರತಿ ಬಾರಿಯೂ ಬೆಳದಿಂಗಳಿನಲ್ಲಿ ಮಿಂದು ಪರಿಪೂರ್ಣವಾದ ಸುಖದ ಅನುಭವ ಪಡೆಯುತ್ತಿದ್ದ. ಒಮ್ಮೆಯಾದರೂ ಅತೃಪ್ತಿಗೊಂಡಿರಲಿಲ್ಲ. ಮತ್ತೆ ಹುಚ್ಚಿನಂತೆ ಪ್ರಪಾತಕ್ಕೆ ಬಿದ್ದಿದ್ದ. ಶರೀರದ ಬಗ್ಗೆ ಜಿಗುಪ್ಸೆಯಾಯಿತು. ಮ್ಲಾನವದನನಾದ. ಪ್ರಳಯವಾದಂತೆ ಜೀವನ ವಿನಾಶದ ತುತ್ತ ತುದಿಯಲ್ಲಿ ನಿಂತ ಅನುಭವವಾಯಿತು. ಓ, ಇದೊಂದು ಜೀವನ. ಕೈ ಮುಷ್ಟಿ ಬಿಗಿಯಿತು. ಮಬ್ಬಿನ ಆಕರ್ಷಣೆಯಲ್ಲಿ ಅವನದೆಲ್ಲ ಮುಳುಗಿ ಹೋಗಿತ್ತು. ಕಥೆ ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ.